ಗೋಣಿ ಚೀಲ ಐತೆ, ಕೊಟ್ಟರೆ ಬಳ್ಳಿ, ಇದು ಮೀನು, ಇದು ತಿಂಬುಗೋಸ್ಕರ. ಈಗ ಅಟ್ಟಿಗೆ ಹೋಗೋಕೆ ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ಸ್ವಾಗತ ಸುಸ್ವಾಗತ. ಕಾಂಬ ಇವತ್ತು ಎಷ್ಟು ಸಿಕ್ಕತ್ತಂದ್ರೆ ಇವತ್ತು ಸೀದಾ ಗೊಂಗೋಳಿ ಹಬ್ಬ ಜಲ್ ಅಂತೂ ಬಂತು. ಕಾಂಬ ಎಂತೆಲ್ಲ ಆಗ್ತಂದ. ಈಗ ಹತ್ತಿ ಹಾಕೋ ಸ್ಟಾರ್ಟ್. ಮೊದಲು ನೀರು ಮೊದಲು ಜೋರಿ ಐತಿಲ್ಲ, ಅಲ್ಲಿಂದ ಮಾತಾಡ ಮತ್ತು ಗಾಳಿ ಜೋರಿ ಐತ. ಮಾತಾಡ್ರೆ ನಿಮಗೆ ಕೇಂತಿಲ್ಲ ಅಂದ್ರೆ ಮಾತಾಡಲಿಲ್ಲ, ಅದಕ್ಕೆ ವಾಯ್ಸ್ ಅವ್ರು ಕೊಡ್ತಿದ್ದೆ. ಇದೇ ಥರ ಒಂದೊಂದೇ ಆಗ್ತಾವ. ಸ್ವಲ್ಪ ಒಂದು ಹತ್ರ ಹೋಗಾಗ ದೂರ ಹಾಕ್ತಾವೆ ಈ ಕಡೆ ಹಾಗೆ. ಮತ್ತು ಅಲ್ಲಿ ಕೆಳಗೆ ಕಣಕ ಕೆಲವೆಲ್ಲ ಕೋಳೆಲ್ಲ ಇರುತ್ತೆ. ಆ ಕೋಲ್ ಮೇಲೆ ಅದು ಕೆಳಗೆ ಹೋಗಿ ಸಮ ಕೂಕೊಂಡಿಪ್ಪೋದಿಲ್ಲ. ಕೂಕೊಂಡಿದ್ರೆ ಅದು ಏರ್ತ ಕೈ ಕೂಕೊಂಡ್ರೆ ಅದು ಅಟ್ಟೆಗೆ ಎಸಿಡ್ ಬಂದು ನಿಲ್ಲೋದಿಲ್ಲ, ಅದು ಓಡಿ ಹೋಗ್ತವೆ. ಅದ್ರಗೋಸ್ಕರ ಕರೆಕ್ಟ್ ನೆಲ ಎಲ್ಲ ಕಣ್ಕಂಡು ಸಮ ಇತ್ತ ಕಂಡು ಹಾಕಕ್ಕೆ ಅದು ಮೇನ್ ರಾಗಳಿ. ಒಬ್ಬೊಬ್ಬರಿಗೆ ಭಯಂಕರ ರಾಗಳಿ. ಈಗ ತಗೊಂಬದಿ ಭಯಂಕರ ರಾಗಳಿ ಇತ್ತು. ಈಗ ಹಾಕೋದು ಹೆಂಗೆ ಹಾಕತ್ತವ ಇದೇ ಥರ ಒಬ್ಬನೇ ಓಡಾಡ್ತಾ ಹೋಗ್ಬೋದು. ಸಾಮಾರಾಗಲಿ ಇದು ಬಚ್ಚ ಆಯ್ತೀಗ. ಇದ್ರದ್ದು ಇಲ್ಲಿ ಬೆಚ್ಚಿದ್ದೀನ, ಇದು ಗ್ಯಾಸ್ ಎಲ್ಲ ಖಾಲಿ ಐತಿ. ಇದ್ರದ್ದು ನುಸಿ ಕಾಟ ಇಲ್ಲಿ ಅಬ್ಬ ಸಮಯ ಪರ ಐತಿ ಬಚ್ಚ ಐತಿ. ಈ ನಮ್ನಿ ನುಸಿ ಇಲ್ಲಿ ಅಮ್ಮ ಸಾಯಿ ಮಾರಿ ಎಲ್ಲ ತಗೊಬಂದು ಅದು ಇದು ನನ್ನ ಕಾಣ್ತದಲ್ಲ. ದೇವ್ರೆ ಫಸ್ಟ್ ದಿನವೇ ಹಿಂಗೆ ಮಾರ. ಒಂದು ಬದಿ ಒಳ್ಳೆ ಚಂದ್ರಮ್ಮ, ಒಂದು ಬದಿ ಸಮ ನುಸಿ ಅಮ್ಮ, ಒಂದು ಬದಿ ಅಲ್ಲ ಕಾಣಿಸಿ ಅದು ಸೀವಕ್ಕ. ಅದು ಸೀವಕ್ಕ, ಇದು ಗೊಂಗುಳಿ ಬಂದ ಮದ್ದೆ ಇದ್ದೇನ ನುಸಿ ಕಣಿ ಇಲ್ಲೇ ಓಡಾಡ್ಕೊಂಡು ಅವ್ವಾ ದೇವ್ರ. ಆಗಲೇ ಸಮ ಕತ್ತಿತ್ತು. ಈಗ ಗೋಣಿ ಚೀಲವನ್ನು ಹಿಡ್ಕೊಂಡು ಆಡಿಸ್ತಿದ್ದೆ ಏನಂತ ಒಂಬಕ್ಕೆ ತೋಪಿಡ್ಕೊಬಿ. ಈಗ ಸಾಧಾರಣದ ಹಾಪ್ಕಾತಿಲ್ಲ. ನಾಳೆಗೆ ಗೆಂಡ ಅಲ್ಲ, ನಾಳೆಗೆ ಹೆಂಡ, ನಾಳೆ ಹಾಪ್ಕಾತಿಲ್ಲ. ಅದಕ್ಕೆ ಇವತ್ತು ಸಾಯಂಕಾಲದಿಂದ ಬೆಳಗ್ಗೆ ತಂಗಿಪ್ಪ ಎಂಥವ್ರು ಮಾಡಿ 10 kg ಹಿಡುಕತ್ತ ಇಲ್ಲೇ ಕಾಣಕ್ಕೆ. ಅರೆ ಈ ನುಸಿಯಾಗಿ ಸೊತ್ತೆ ಹೋಗ್ತೇನೆ ದೇವ್ರಣಿಗೆ ಹೋಗಿ. ಅಮ್ಮ ಸ್ವಲ್ಪ ನುಸಿಯಲ್ಲಿ ಮರ ಬರೀ ರಾಗಲಿ ಐತೆ ಮರ. ನಾ ಎಲ್ಲ ಎನಿ ಟೈಮ್ ಕಾಂಬದ ಒಂದು ನುಸಿದ ಬತ್ತಿದ್ದೆಲ್ಲ ಕೊಂಡ್ಕೊಂಡೇ ಬರ್ತೀವಿ. ಅದೇ ಅಂತ ಇದು ಖಾಲಿ ಆತಿಲ್ಲ ನಿಂತ್ಕೊಂಡ್ರೆ ಒಂದು 10 ದಿನ ಹೋಯ್ಲ ಅಲ್ದ ಅದು ಖಾಲಿ ಹಾಕೋದಾರ ಹೆಂಗೆ ಮಾರ. ಸೈಲೆಂಟ್ ಬೆನ್ನಿ ಗಿನ್ನಿ ಎಲ್ಲ ಬದುಕತ್ತಿತ್ತು. ಅಟ್ಟೆಗಂತೂ ಒಂದು ಸಿಕ್ಕಲ್ಲ, ಕೈಯಾಗ ಹಿಡ್ದೆ ಒಂದೇ ದುಡ್ದು ಇಡೀ ಮೈಯೆಲ್ಲ ಚೆಂಡಿಗೆ ಇದ್ದೇವ್ರೆ. ಮಿಸ್ ಆತಿದ್ದು ಜಸ್ಟ್ ಇದಾಗ ಹಿಡ್ದು ವೀಡಿಯೋದಾಗ ತೋರ್ಸು ಅಂದರೆ ವೀಡಿಯೋ ಮಾಡಿ ಇಬ್ಬಿಬ್ರು ಇದ್ದಾರೆ ಹಿಡಿದೆ. ಒಂದು ಇಲ್ಲ ಅಂದ್ಕೊಂಡು ಯಾತಿ ಪಡ್ತೀರಿ ಒಂದವ್ರು ಸಿಕ್ತು. 3-4 ಟ್ರಿಪ್ಪು ಮಾಡೋದು ಸಿಕ್ಕದಿದೆ. ಫಸ್ಟ್ ಟ್ರಿಪ್ಪ ಒಂದು ಸಿಕ್ಕಲಿಲ್ಲ ಇದು, 2ನೇ ಟ್ರಿಪ್ ಮತ್ತು 3ನೇ ಟ್ರಿಪ್ಪ ಸಿಕ್ಕದಿದೆ. ಒಂದೇ 2 kg ಹತ್ರ ಇತ್ತು ಐತಿಂಕ್. ಯಾವ ದೊಡ್ಡ ಇತ್ತು ಇದೊಂದು 300 ಗ್ರಾಮ್ ಹತ್ರ ಇತ್ತು ಪಕ್ಕ. ಕಾಮ ಕೊಟ್ಟು ಈಗ 12 ಗಂಟೆ ಐತಿ. ಎಷ್ಟು
ಎಷ್ಟು ಹಟ್ಟಿ ಹಾಕಿ ಅಷ್ಟು ಕಾದೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಹತ್ರ ಕಾದೆ. ಚಿಕ್ಕದ ಏಡಿ ಚಿಣಕರ ಸಾಲೈತೆ ಸೀದಾ ಮನೆಯಪ್ಪ. 12 ಗಂಟೆ 12:15 ಹತ್ತು ಬಂತು. ಅದು ಅಲ್ಲದೆ ಮತ್ತು ನಾಳೆ ಮತ್ತು ಬೋಟಿಂಗ್ ಬೇಕಲ್ಲ, ಮತ್ತು ರಗಳಿ ಬೇಡ, ಸೀದಾ ಮನೆಯಪ್ಪ. ಚಲೆ ಇನ್ನು ಎಷ್ಟು ಅಲ್ಲ ಮನೆ ಹತ್ರ ಹೋಗಿದ್ರೆ ಈಗ 2:30 3 ಹತ್ರ 6 ಆಯ್ತು. ಲಾಂಗ್ ಇತ್ತು ಸುಮಾರು. ಈಗ 1 ಆಯ್ತು, ಇನ್ನೂ ಸುಮಾರು ದೂರ ಇತ್ತು. ಒಂದು ಬದಿ ಸಮ ಶೋಲ್ಡ್ರ್ ಪೇನ್ಸ್ ದೂರ ಐತೆ. ಯವ್ವ ಜೆಲ್ ಹಾಕಿ ಅಂತೇಳಿ ಈ ಒಂದು ಸಮ ನೋವು ಸ್ಟಾರ್ಟ್. ನಾನು ಅದಕ್ಕೆ ಅಟ್ಟಿಗೆ ಬೇಡ ಅನ್ನಲಾಗಿ ಅವ್ವ ಈ ನಮ್ನಿ ನೋವು ಆತಿಲ್ಲ ಸಾಲೈತೆ. ಹೆವಿ ತುಂಬ ದೂರ ಆಗ್ತದೆ ಇಲ್ಲಿಂದ ಹತ್ಲಿಗೆ ಇತ್ತಿತ್ತಂದ್ರೆ ಓಡಿಸಿ ಅಲ್ದ ಮೊದಲೇ ಜಲ್ ಬಾದಿತ್ತದ. ಅಂತ ಕೆಲಸ ಇದ್ದಿರ್ತೆ ದೋಣಿ ಮಾರ್ತಿದ್ದೆ ಗ್ಯಾರಂಟಿ. ಇಲ್ಲೆಲ್ಲ ಬಾಲಿ ಎಲ್ಲ ಹಾಕೋದಿದ್ರೆ ಇಂಜಿನ್ ಹಾಕೊಂಡೆ ಓಡಾಡ್ತಿದ್ದೆ ನಾನು. ಇಂಜಿನ್ ಹಾಕ್ರಿಲ್ಲ ಬೋಯ್ತ್ರ, ಅದು ಒಂದು ಕಾರಣಕ್ಕೆ ಇಂಜಿನ್ ಹಾಕೋಕ್ಕಿಲ್ಲ. ನರ್ಕ ಅನ್ನಂಗಿತ್ತಿದ್ಯವ. ಸಮ ಶೋಲ್ಡ್ರ್ ಪೇನ್ ಸ್ಟಾರ್ಟ್ ಆಗ್ತದೆ ಸಾಲಿರುತ್ತೆ. ಇನ್ನೂ ಅಲ್ಲಿ ಹೋಪಕ್ಕಿನ್ನೂ ಈಗ 11 ಆಯ್ತು. ಈಗ ಇನ್ನೂ ಅಲ್ಲಿ ಹೋಪ್ ಮತ್ತೆ 1 ಗಂಟೆ ಬೇಕು. 2 ಗಂಟೆ ಜರ್ನಿ ಇತ್ತು. ಕೈ ರಟ್ಟಿಗಿತ್ತು ಹೊತ್ತಿಗೆ ಮದಂತಿಲ್ಲ. ಅಲ್ಲಿಂದ ಅಲ್ಲಿ ಬಾಪು ಕಾಯ್ದೆ ಕೈ ರಟ್ಟಿನ ಸುರೈ ಹೆವಿ ಪೇನ್ ಆಯಿತು. ಅದಕ್ಕೆ ಬ್ರಿಡ್ಜ್ ಹತ್ರ ಇವನಿಗೆ ಕರೆಸಿ ನಮ್ಮ ದೋಣಿ ಹತ್ರ ಅಲ್ಲಿ ಕಟ್ಟಿ ಬಂದೆ. ಅದೀಗ ಬೆಳಗ್ಗೆ ಬರ್ತಾ ಬಪ್ಪದಿದಾಗ ಅವ್ರಿಗೆ, ಇಲ್ಲಾಂದ್ರೆ ಅಲ್ಲಿ ಮತ್ತೆ ಕೈ ರಾಟಿ ಹೋಯ್ತು. ಮತ್ತೆ ನಾನು ಸಿಕ್ಕದು ಇಷ್ಟೇ, ಇಲ್ಲಿ 2 kg ಇತ್ತೇನೆ. ಇದೊಂದು ಅರ್ಧ kg ಇತ್ತವ, ಸ್ವಲ್ಪ ಬಾದಿಲ್ಲ ಅದು. ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.